ಬೆಳಿಗ್ಗೆ ಸರಿಯಾಗಿ 10:50 ನಗರದ ಅತ್ಯಂತ ಐಷಾರಾಮಿ ಕಾರು ಶೋರೂಮ್ ಇಂಪೀರಿಯರ್ ಮೋಟಾರ್ಸ್ ಹೊರಗೆ ಒಬ್ಬ ವೃದ್ಧನು ನಿಧಾನವಾಗಿ ನಡೆದು ಬಂದನು. ಅವನ ಭುಜದ ಮೇಲೆ ಹಳೆಯ ಬಟ್ಟೆಯ ಚೀಲವಿತ್ತು ಮತ್ತು ಕಣ್ಣಿನಲ್ಲಿ ಶಾಂತತೆ ಕಾಣಿಸುತ್ತಿತ್ತು. ಶೋರೂಮಿನ ಗಾಜಿನ ಗೋಡೆಗಳ ಹಿಂದೆ ಮಿನುಗುತ್ತಿರುವ ಹೊಸ ಕಾರುಗಳು ನಿಂತಿದ್ದವು. BM, ಹೋಂಡಾ, ಮರ್ಸಡಿಸ್ ಮುಂತಾದ ಕಾರುಗಳ ಬೆಲೆ ಕೋಟ್ಯಾಂತರ ರೂಪಾಯಿಗಳದಾಗಿತ್ತು. ವೃದ್ಧನು ಒಳಗೆ ಕಾಲಿಟ್ಟ ತಕ್ಷಣವೇ ಭದ್ರತಾ ಸಿಬ್ಬಂದಿಯವನು ತಡೆದು, ನೀವಿಲ್ಲಿ ಹೇಗೆ ಬಂದಿರಿ? ಹೊರಗಿನ ಪಾರ್ಕಿಂಗ್ನಲ್ಲಿ ಕುಳಿತುಕೊಳ್ಳಿ. ಒಳಗೆ ಕೇವಲ ಗ್ರಾಹಕರಿಗೆ ಮಾತ್ರ ಹೋಗಲು ಪರ್ಮಿಷನ್ ಇರೋದು. ಅದಕ್ಕೆ ವೃದ್ಧನು ನಗುತ್ತಾ, ಮಗನೇ, ನಾನು ಕೂಡ ಕಾರ್ ಖರೀದಿಸಲು ಬಂದಿರೋದು ಎಂದು ಹೇಳಿದರು. ಗಾರ್ಡ್ ಪಕ್ಕದಲ್ಲಿದ್ದ ಮತ್ತೊಬ್ಬ ಸೆಕ್ಯೂರಿಟಿಯನ್ನು ನೋಡಿ ನಗುತ್ತಾ, ಕೇಳಿದೆಯಾ, ತಾತ ಕಾರ್ ಖರೀದಿಸಲು ಬಂದಿದ್ದಾರಂತೆ. ಯಾವ ಕಾರು? ಸೈಕಲ್ ಕಾರಾ ಎಂದು ಹೇಳಿದನು. ಇಬ್ಬರು ಜೋರಾಗಿ ನಕ್ಕರು. ಆದರೆ ಆ ವೃದ್ಧರು ಏನು ಹೇಳದೆ ಅದೇ ಶಾಂತವಾದ ನಗುವನ್ನು ಉಳಿಸಿಕೊಂಡಿದ್ದರು. ಕೊನೆಗೆ ಅವರು ದೃಢವಾಗಿ, ಮಗನೇ, ನೀವು ನಗಿ ಅಥವಾ ಅಳಿ, ನಾನು ಮಾತ್ರ ಒಳಗೆ ಹೋಗುತ್ತೇನೆ ಎಂದು ಹೇಳಿದರು. ಅಷ್ಟರಲ್ಲಿ ಒಳಗಿನಿಂದ ಒಂದು ಗಟ್ಟಿಯಾದ ಧ್ವನಿ ಕೇಳಿಸಿತು. ಹೊರಗೆ ಇಷ್ಟು ಗಲಾಟೆ ಏಕೆ ಮಾಡುತ್ತಿದ್ದೀರಿ? ಆ ಧ್ವನಿ ಶೋರೂಮ್ನ ಹಿರಿಯ ಸೇಲ್ಸ್ ಎಕ್ಸಿಕ್ಯೂಟಿವ್ ಪ್ರೀತಿಕಾ ಅವರದಾಗಿತ್ತು. ಅವರು ಹೈ ಹೀಲ್ಸ್ ಧರಿಸಿ, ಕಪ್ಪು ಬಣ್ಣದ ಸೂಟ್ ಧರಿಸಿ, ಕೈಯಲ್ಲಿ ಟ್ಯಾಬ್ಲೆಟ್ ಹಿಡಿದು ಅವಳು ಹೊರಗೆ ಬಂದಳು. ವೃದ್ಧರನ್ನು ತಲೆಯಿಂದ ಕಾಲುವರೆಗೂ ನೋಡಿ ಸ್ವಲ್ಪ ವ್ಯಂಗ್ಯದಿಂದ, ತಾತಯ್ಯ, ಇದು ಕಾರ್ ಶೋರೂಮ್, ಇಲ್ಲಿ ಉಚಿತವಾಗಿ ತಿರುಗಾಡುವ ಜಾಗವಲ್ಲ. ನೀವು ಬಹುಶಃ ತಪ್ಪು ಸ್ಥಳಕ್ಕೆ ಬಂದಿದ್ದೀರಿ ಎಂದು ಹೇಳಿದಳು. ವೃದ್ಧರು ವಿನಯದಿಂದ, ಇಲ್ಲಮ್ಮ, ನಾನು ಸರಿಯಾದ ಸ್ಥಳಕ್ಕೆ ಬಂದಿದ್ದೇನೆ. ನನಗೆ ಇಲ್ಲಿರುವ ಅತ್ಯಂತ ದುಬಾರಿ ಕಾರನ್ನು ನೋಡಬೇಕು ಎಂದರು. ಪ್ರೀತಿಕಾ ತನ್ನ ನಗುವನ್ನು ತಡೆಯಲಾಗದೆ, ಓ, ನಿಜವಾಗಿ? ನಮ್ಮಲ್ಲಿ ಅತ್ಯಂತ ದುಬಾರಿ ಕಾರು ಆಂಡ್ರಸ್ X9 ಇದೆ. ಅದರ ಬೆಲೆ 3.5 ಕೋಟಿ ರೂಪಾಯಿ. ನೀವು ಹಣವನ್ನು ನಗದಿನಲ್ಲಿ ಪಾವತಿಸುತ್ತೀರಾ ಅಥವಾ ಚೆಕ್ ಮೂಲಕವೇ ಎಂದು ಕೇಳಿದಳು. ವೃದ್ಧರು ಶಾಂತವಾಗಿ, ಪಾವತಿಯ ಬಗ್ಗೆ ಚಿಂತಿಸಬೇಡಿ ಎಂದರು. ಅದಕ್ಕೆ ಪ್ರೀತಿಕಾ ವ್ಯಂಗ್ಯದಿಂದ, ಮೊದಲು ಝಾರಾ ಕಾರಿನ ಕವರ್ ತೆಗೆ. ನಮ್ಮ VIP ಗ್ರಾಹಕರು ಕಾರಿನ ದರ್ಶನ ಮಾಡಬೇಕೆಂದು ಬಯಸುತ್ತಿದ್ದಾರೆ. ಕಾರನ್ನು ತೋರಿಸಿ ಎಂದು ಹೇಳಿದರು ಪ್ರೀತಿಕಾ. ರಾಜೇಶ್ ಮುಗುಳ್ನಗುತ್ತಾ, ಮೇಡಮ್, ಇದು ತಮಾಷೆಯ ಮಾತೇನಾ? ಈ ವ್ಯಕ್ತಿಯನ್ನು ನೋಡಿದ್ರೆ ಪಾದಚಾರಿ ದಾರಿಯಿಂದ ನಡೆದುಕೊಂಡು ಬಂದವರಂತೆ ಕಾಣುತ್ತಾರೆ ಎಂದನು. ಪ್ರೀತಿಕಾ ಹೇಳಿದಳು, ಹೌದು, ಸ್ವಲ್ಪ ಸಮಯ ಕಳೆಯುವುದರಲ್ಲಿ ಏನು ತಪ್ಪಿದೆ ಎಂದಳು. ಇಬ್ಬರು ನಗುತ್ತಾ ಕಾರಿನ ಬಳಿ ಹೋಗಿ ಕವರ್ ತೆಗೆದರು. ಕವರ್ ತೆಗೆದ ತಕ್ಷಣ ಕಾರಿನ ಬಾಡಿ ಮಿಂಚಿನಂತೆ ಹೊಳೆಯಿತು. ವೃದ್ಧರು ಅದನ್ನು ಬಹಳ ಗಮನದಿಂದ ನೋಡುತ್ತಾ, ಸ್ವಲ್ಪ ಹೊತ್ತಿನ ನಂತರ ನಿಧಾನವಾಗಿ, ಇದರ ಎಂಜಿನ್ ಶಬ್ದವನ್ನು ನಾನು ಕೇಳಬೇಕು ಎಂದರು. ರಾಜೇಶ್ ಬೇಸರದಿಂದ ಹೇಳಿದನು, ತಾತಯ್ಯ, ಇದು ಸಾಮಾನ್ಯ ಕಾರು ಅಲ್ಲ. ಇದರಲ್ಲಿ ಕುಳಿತುಕೊಳ್ಳೋದಕ್ಕೂ ಅನುಮತಿ ಇಲ್ಲ. ಇದು ಕೇವಲ ಪ್ರದರ್ಶನಕ್ಕಾಗಿ ಇಟ್ಟಿರುವ ಕಾರು. ಅದಕ್ಕೆ ವೃದ್ಧರು ಶಾಂತವಾಗಿ ಹೇಳಿದರು, ನೀನು ಮಾಲೀಕರನ್ನು ಒಮ್ಮೆ ಕರೆಯಿರಿ. ಈ ವಿಷಯವನ್ನು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಪ್ರೀತಿಕಾ ಕಿರಿಕಿರಿಯಿಂದ, ಓ ಗಾಡ್, ಈಗ ಮಾಲೀಕರನ್ನು ಭೇಟಿ ಮಾಡಬೇಕಂತೆ ಎಂದು ಹೇಳಿ ರಿಸೆಪ್ಷನ್ನ ಕಡೆಗೆ ಹೋಗಿ ಫೋನ್ ತೆಗೆದುಕೊಂಡಳು. ಸರ್, ಒಬ್ಬ ವೃದ್ಧರು ಬಂದಿದ್ದಾರೆ. ಏರಿಯಾಸ್ ಕಾರನ್ನು ಖರೀದಿಸಲು ಬಯಸುತ್ತೇನೆ ಎಂದು ಹೇಳುತ್ತಿದ್ದಾರೆ. ಬಹುಶಃ ಅವರು ತಮಾಷೆ ಮಾಡುತ್ತಿರುವಂತೆ ಕಾಣುತ್ತಿದೆ ಎಂದು ಹೇಳಿದಳು. ಫೋನ್ನ ಇನ್ನೊಂದು ತುದಿಯಿಂದ ಧ್ವನಿ ಕೇಳಿಸಿತು, ತಮಾಷೆ ಮಾಡುತ್ತಿದ್ದರೆ ಮಾಡಲಿ. ಸ್ವಲ್ಪ ಸಮಯದ ನಂತರ ಅವರು ಅವರಾಗಿಯೇ ಹೋಗಿಬಿಡುತ್ತಾರೆ. ಶೋರೂಮ್ನ ಜನರಲ್ ಮ್ಯಾನೇಜರ್ ಅಭಿಷೇಕ್ ಬೆಹ್ರಾ ಉಡುಪಿನ ಆಧಾರದ ಮೇಲೆ ಜನರನ್ನು ಅಳೆಯುವ ಅಹಂಕಾರದಿಂದ ತುಂಬಿದ ಮಾರಾಟ ಮನೋಭಾವದ ವ್ಯಕ್ತಿ. ಪ್ರೀತಿಕಾ ಫೋನ್ ಇಟ್ಟು ವೃದ್ಧರನ್ನು ನೋಡಿ ಹೇಳಿದಳು, ಮ್ಯಾನೇಜರ್ ಸರ್ ತುಂಬ ಬ್ಯುಸಿಯಾಗಿದ್ದಾರೆ, ನೀವು ಇನ್ನೊಂದು ದಿನ ಬನ್ನಿ ಎಂದು. ವೃದ್ಧರು ಶಾಂತವಾಗಿ ಉತ್ತರಿಸಿದರು, ನನಗೆ ಅವರನ್ನು ಹಿಂದೆ ಭೇಟಿ ಮಾಡಬೇಕು. ವಿಷಯ ತುಂಬ ಮುಖ್ಯವಾಗಿದೆ. ರಾಜೇಶ್ ನಗುತ್ತಾ ಹೇಳಿದನು. ಮುಖ್ಯ ವಿಷಯ ಅಂದರೆ ನೀವಿಲ್ಲಿಂದ ಹೋಗಬೇಕು. ತಾತಯ್ಯ, ಹೊರಗೆ ನೀರಿದೆ, ಕುಡಿದು ಮನೆಗೆ ಹೋಗಿ. ಅಷ್ಟು ಹೇಳಿ ಅವರಿಬ್ಬರು ಒಳಗೆ ಹೋಗಿಬಿಟ್ಟರು. ವೃದ್ಧರು ಕೆಲವು ಕ್ಷಣಗಳು ಅಲ್ಲೇ ಮೌನವಾಗಿ ನಿಂತಿದ್ದರು. ನಂತರ ಪಕ್ಕದಲ್ಲಿದ್ದ ಒಂದು ಕುರ್ಚಿಯಲ್ಲಿ ಕುಳಿತುಕೊಂಡರು. ಸ್ವಲ್ಪ ಸಮಯದ ನಂತರ ಸುಮಾರು 28 ವರ್ಷದ ಒಬ್ಬ ಯುವಕ ಅವರ ಬಳಿಗೆ ಬಂದನು. ಅವನ ಹೆಸರು ನಾನಿ ತಿವಾರಿ. ಅವನು ಹೊಸದಾಗಿ ಸೇರಿದ್ದ ಜೂನಿಯರ್ ಸೇಲ್ಸ್ಮ್ಯಾನ್. ನಾನಿ ವಿನಮ್ರವಾಗಿ ಕೇಳಿದನು, ತಾತಯ್ಯ, ಎಲ್ಲರೂ ನಿಮಗೆ ಯಾಕೆ ಬೈಯುತ್ತಿದ್ದಾರೆ? ನಿಮಗೆ ಏನಾದರೂ ಸಹಾಯ ಬೇಕೇ?
ವೃದ್ಧರು ನಗುಮುಖದಿಂದ ಉತ್ತರಿಸಿದರು. ಮಗನೇ, ನಿನ್ನ ಮ್ಯಾನೇಜರನ್ನು ಭೇಟಿ ಮಾಡಬೇಕು ಅಷ್ಟೇ, ನಾನಿ ಹೇಳಿದರು. ಸರಿ ತಾತಯ್ಯ, ನಾನು ಪ್ರಯತ್ನಿಸುತ್ತೇನೆ ಎಂದು ಹೇಳಿ ಅವನು ಬೇಗನೆ ಮ್ಯಾನೇಜರ್ ಅವರ ಕಚೇರಿಯ ಕಡೆಗೆ ಹೋದನು. ಸರ್, ಹೊರಗೆ ಒಬ್ಬ ವೃದ್ಧರು ಇದ್ದಾರೆ. ಅವರು ಕಾರು ಖರೀದಿಸಬೇಕೆಂದು ಹೇಳುತ್ತಿದ್ದಾರೆ. ನೋಡಲು ಬಡವರಂತೆ ಕಾಣುತ್ತಾರೆ, ಆದರೆ ನಿಜವಾದ ವಿಷಯ ಏನು ಎಂದು ನನಗೆ ಗೊತ್ತಿಲ್ಲ ಎಂದು ಹೇಳಿದನು. ಅಭಿಷೇಕ್ ತಲೆ ಎತ್ತಿ ನೋಡುತ್ತಾ ಹೇಳಿದನು, ನಾನಿ, ನೀನು ಹೊಸದಾಗಿ ಸೇರಿದ್ದೀಯ. ತಿಂಗಳಿಗೆ 100 ಮಂದಿ ಹೀಗೆ ಬರುತ್ತಾರೆ. ನಿಜವಾದ ಖರೀದಿದಾರನನ್ನು ಗುರುತಿಸುವುದು ನಿನ್ನ ಕೆಲಸ ಎಂದು ಅವನು ಹೇಳಿದ. ಈಗ ಹೋಗಿ ಅವನನ್ನು ಹೊರಗೆ ಕಳಿಸು ಎಂದು ಆದೇಶಿಸಿದ. ನಾನಿ ಸ್ವಲ್ಪ ಸಂಕೋಚದಿಂದ, ಆದರೆ ಸರ್, ನಿಜವಾಗಿಯೂ ಅವರು ಎಂದು ಹೇಳಲು ಮುಂದಾದಾಗ ಅಭಿಷೇಕ್ ಅವನ ಮಾತನ್ನು ಮಧ್ಯದಲ್ಲೇ ಕಡಿದು, ಸಾಕು, ವಾದ ಮಾಡಬೇಡ, ನಿನ್ನ ಕೆಲಸ ನೀನು ಮಾಡು ಎಂದು ಗಟ್ಟಿಯಾಗಿ ಹೇಳಿದ. ನಾನಿ ಹೊರಗೆ ಬಂದರು. ವೃದ್ಧರು ಇನ್ನೂ ಅದೇ ಶಾಂತಭಾವದಿಂದ ಕುಳಿತಿದ್ದರು. ನಾನಿ ನಿಧಾನವಾಗಿ, ತಾತಯ್ಯ, ಅವರು ನೀವು ನಂತರ ಬನ್ನಿ ಎಂದು ಹೇಳಿದ್ದಾರೆ. ಈಗ ಮ್ಯಾನೇಜರ್ ಸರ್ ಬ್ಯುಸಿಯಾಗಿದ್ದಾರೆ ಎಂದು ಹೇಳಿದ. ವೃದ್ಧರು ತಲೆ ಆಡಿಸಿ, ಸರಿ ಮಗ, ಸಮಯ ಸರಿಯಾದಾಗ ಮತ್ತೆ ಬರುತ್ತೇನೆ ಎಂದು ಹೇಳಿದರು. ನಾನಿ ಆಶ್ಚರ್ಯದಿಂದ, ನಿಮ್ಮ ಹೆಸರೇನು ಎಂದು ಕೇಳಿದ. ವೃದ್ಧರು ಮಂದಹಾಸ ಮಾಡಿ, ನನ್ನ ಹೆಸರು ತಿಳಿಯುವ ಸಮಯ ಇನ್ನೂ ಬಂದಿಲ್ಲ ಮಗ ಎಂದು ಹೇಳಿದರು. ಇದನ್ನು ನಿನ್ನ ಮ್ಯಾನೇಜರ್ಗೆ ಕೊಡು, ಆದರೆ ಅವನು ಒಬ್ಬನೇ ಇದ್ದಾಗ ಮಾತ್ರ ಕೊಡು ಎಂದು ತಮ್ಮ ಜೋಳಿಗೆಯಿಂದ ಒಂದು ಸಣ್ಣ ಮುಚ್ಚಿದ ಲಕೋಟೆಯನ್ನು ತೆಗೆದು ನಾನಿಗೆ ಹೇಳಿದರು. ನಾನಿ ಲಕೋಟೆಯನ್ನು ತೆಗೆದುಕೊಳ್ಳುತ್ತಾ, ಇದರಲ್ಲಿ ಏನಿದೆ ಎಂದು ಕೇಳಿದ. ವೃದ್ಧರು ಶಾಂತವಾಗಿ, ಅದರ ಉತ್ತರ ಅದರೊಳಗೆ ಇದೆ, ನೀನು ಅದನ್ನು ಕೊಡುವುದನ್ನು ಮಾತ್ರ ಮರೆಯಬೇಡ ಎಂದು ಹೇಳಿದರು. ನಾನಿಗೆ ಏನೂ ಅರ್ಥವಾಗಲಿಲ್ಲ, ಆದರೆ ವೃದ್ಧರ ಕಣ್ಣುಗಳೊಳಗೆ ನೋಡಿದ ಆ ಕ್ಷಣದಲ್ಲಿ ಅವನಿಗೆ ಒಂದು ವಿಚಿತ್ರವಾದ ಅನುಭವ ಉಂಟಾಯಿತು. ಅವರು ಸಾಮಾನ್ಯ ವ್ಯಕ್ತಿಯೋ ಅಲ್ಲವೋ ಎಂಬ ಭಾವನೆ ನನಗೆ ಮೂಡಿತು. ಆ ಮುಚ್ಚಿದ ಲಕೋಟೆ ಅವನ ಕೈಯಲ್ಲಿ ಏಕಾಏಕಿ ಭಾರವಾಗಿರುವಂತೆ ಅನಿಸತೊಡಗಿತು. ನಾನಿ ಆ ಸೀಲ್ ಮಾಡಿದ ಲಕೋಟೆಯನ್ನು ತುಂಬ ಜಾಗರೂಕತೆಯಿಂದ ತನ್ನ ಶರ್ಟ್ನ ಜೇಬಿನಲ್ಲಿ ಇಟ್ಟುಕೊಂಡನು. ಶೋರೂಮ್ನ ಒಳಗೆ ಮಾತ್ರ ಎಂದಿನಂತೆ ಗದ್ದಲ ಮುಂದುವರಿಯುತ್ತಿತ್ತು. ಹೊಸ ಗ್ರಾಹಕರು, ಚಹಾ ಟ್ರೇಗಳು, ಮಿನುಗುತ್ತಿರುವ ಟೈರ್ಗಳು, ಮಾರಾಟದ ಮಾತುಕತೆಗಳು. ನಾನಿಯ ಮನಸ್ಸು ಮಾತ್ರ ಎಲ್ಲೋ ಬೇರೆಡೆ ಇತ್ತು. ಪ್ರತಿ ಬಾರಿ ಅವನ ಬೆರಳುಗಳು ಆ ಲಕೋಟೆಯನ್ನು ಸ್ಪರ್ಶಿಸಿದಾಗ ಅದರೊಳಗೆ ಏನೋ ಬಹಳ ದೊಡ್ಡ ವಿಷಯ ಇದೆ ಎಂದು ಅನಿಸುತ್ತಿತ್ತು. ಸರ್, ನಿಮಗೆ ಈ ಲಕೋಟೆಯನ್ನು ಕೊಡಲು ಹೇಳಿದರು. ಸರ್, ನೀವು ಒಬ್ಬರೇ ಇದ್ದಾಗ ಮಾತ್ರ ಕೊಡಬೇಕೆಂದರು. ಹೌದು ನಾನಿ, ಈಗೇನಾಯಿತು ಎಂದು ಅಭಿಷೇಕ್ ತಲೆ ಎತ್ತದೆ ಉತ್ತರಿಸಿದನು. ನಾನಿ ಹೊರಗಿದ್ದ ವೃದ್ಧರು ಎಂದು ಹೇಳಿದನು. ಅಭಿಷೇಕ್ ಸಣ್ಣದಾಗಿ ನಗುತ್ತಾ, ಏಕೆ, ಇದರೊಳಗೆ ಏನಿರಬಹುದು, ದಾನಕ್ಕಾಗಿ ಯಾವುದಾದ್ರೂ ಅರ್ಜಿಯೇ ಎಂದು ಹೇಳುತ್ತಾ ಲಕೋಟೆಯನ್ನು ತೆಗೆದುಕೊಂಡನು. ಅವನು ಸೀಲನ್ನು ತೆರೆದನು. ಒಳಗೆ ಕೇವಲ ಒಂದು ಬಿಳಿ ಕಾಗದ ಮಾತ್ರ ಇತ್ತು. ಆ ಕಾಗದದ ಮೇಲೆ ನೀಲಿ ಮಸಿಯಿಂದ ಕೆಲವು ಸಾಲುಗಳನ್ನು ಟೈಪ್ ಮಾಡಲಾಗಿತ್ತು. ಪ್ರಿಯ ಅಭಿಷೇಕ್ ಮೆಹ್ರಾ, ಇಂದು ನಿಮ್ಮ ವರ್ತನೆಯ ಮೂಲಕ ನಾನು ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಆರಿಲಿಯಸ್ ಗ್ರೂಪ್ನ ಹೆಡ್ ಆಫೀಸ್ನಲ್ಲಿ ಭೇಟಿಯಾಗುತ್ತೇನೆ. ಅಲ್ಲಿ ಇಂಪೀರಿಯಲ್ ಮೋಟಾರ್ಸ್ನ ಭವಿಷ್ಯ ಯಾರ ಕೈಯಲ್ಲಿರಬೇಕು ಎಂಬುದು ನಿರ್ಧರಿಸಲಾಗುತ್ತದೆ. ಎಸ್ ಶೇಖಾವತ್ ಎಂದು ಓದಿದ ತಕ್ಷಣ ಅಭಿಷೇಕ್ ಮುಖಭಾವ ಏಕಾಏಕಿ ಗಂಭೀರವಾಯಿತು. ಅವನು ಮತ್ತೆ ಹೆಸರನ್ನು ಓದಿದನು. ಎಸ್ ಶೇಖಾವತ್. ಅವನ ನೆತ್ತಿಯ ಮೇಲೆ ಮಡಚುಗಳು ಮೂಡಿದವು. ತಕ್ಷಣವೇ ಅವನು, ಪ್ರೀತಿಕಾ, ಕೂಡಲೇ ನನ್ನ ಕ್ಯಾಬಿನ್ಗೆ ಬಾ ಎಂದು ಆದೇಶಿಸಿದನು. ಕೆಲವೇ ಸೆಕೆಂಡುಗಳಲ್ಲಿ ಪ್ರೀತಿಕಾ ಒಳಗೆ ಬಂದಳು. ಏನಾಯಿತು ಸರ್ ಎಂದು ಕೇಳಿದಳು. ಅಭಿಷೇಕ್ ಆ ಪತ್ರವನ್ನು ಅವಳಿಗೆ ನೀಡಿ, ಇದನ್ನು ಓದು ಎಂದನು. ಇಂದು ಬೆಳಿಗ್ಗೆ ಬಂದಿದ್ದ ಆ ವೃದ್ಧರೇ ಇವರು. ಹೆಸರು ಶೇಖಾವತ್. ಇದರ ಅರ್ಥ ನಿನಗೆ ಗೊತ್ತೇ ಎಂದು ಅವನು ಗಂಭೀರವಾಗಿ ಹೇಳಿದನು. ಪ್ರೀತಿಕಾ ಆ ಪತ್ರವನ್ನು ಓದಿದ ತಕ್ಷಣ ಅವಳ ಮುಖ ಬಾಡಿಬಿಟ್ಟಿತು. ಸರ್, ಅಂದರೆ ಅವರು ನಮ್ಮ ಎಂದು ಹೇಳಲು ಮುಂದಾದಳು. ಆದರೆ ಅಭಿಷೇಕ್ ಮೇಜಿನ ಮೇಲೆ ಗಟ್ಟಿಯಾಗಿ ಕೈಬಡಿದು, ಅವರು ನಮ್ಮ ಫ್ರಾಂಚೈಸಿ ಮಾಲೀಕರಲ್ಲಿ ಒಬ್ಬರು, ಆದರೆ ನಾವು ಅವರನ್ನು ಹೊರಗೆ ಕುಳ್ಳಿರಿಸಿದ್ದೇವೆ ಎಂದು ಕೋಪದಿಂದ ಹೇಳಿದನು. ಪ್ರೀತಿಕಾಳ ಧ್ವನಿ ನಡುಗಿತು. ಈಗ ಏನು ಮಾಡೋಣ ಸರ್, ಅವರು ಇದರ ಬಗ್ಗೆ ವರದಿ ಮಾಡಿದರೆ ಎಂದು ಕೇಳಿದಳು. ಅಭಿಷೇಕ್ ಸ್ವಲ್ಪ ಯೋಚಿಸಿ, ಇಲ್ಲ,
ಇನ್ನೂ ಏನೂ ಆಗಿಲ್ಲ. ಇದುವರೆಗೆ ಅವರು ನಮಗೆ ಕೇವಲ ಒಂದು ಎಚ್ಚರಿಕೆ ಮಾತ್ರ ನೀಡಿದ್ದಾರೆ ಎಂದು ಹೇಳಿದನು. ನಾಳೆಯೊಳಗೆ ನಾನು ಎಲ್ಲವನ್ನೂ ಸರಿಪಡಿಸುತ್ತೇನೆ. ಪ್ರೀತಿಕಾ ಆಶ್ಚರ್ಯದಿಂದ ಆದರೆ ಹೇಗೆ ಸರ್ ಎಂದು ಕೇಳಿದಳು. ಅಭಿಷೇಕ್ ಉತ್ತರಿಸಿದನು ದೃಢಸ್ವರದಲ್ಲಿ, ಅದಕ್ಕಾಗಿ ಯಾವ ಮಟ್ಟಕ್ಕೂ ಹೋಗಲು ನಾನು ಸಿದ್ಧನಿದ್ದೇನೆ. ನಾಳೆ ಅವರು ಬಂದಾಗ ಅವರ ಬಳಿ ಕ್ಷಮೆ ಕೇಳುತ್ತೇನೆ ಎಂದು ಹೇಳಿದನು. ಸ್ವಲ್ಪ ಭಾವನಾತ್ಮಕ ನಾಟಕ, ಸ್ವಲ್ಪ ಹೊಗಳಿಕೆ, ಎಲ್ಲವೂ ಸರಿಯಾಗಿ ಬಿಡುತ್ತದೆ ಎಂದು ಅಭಿಷೇಕ್ ಹೇಳಿದನು. ಪ್ರೀತಿಕಾ ತಲೆಯಾಡಿಸಿದಳು. ಆದರೆ ಸರ್, ಅವರು ನೇರವಾಗಿ ಕಾರ್ಪೊರೇಟ್ ತಂಡಕ್ಕೆ ಹೇಳಿದರೆ ಎಂದು ಕೇಳಿದಳು. ಅಭಿಷೇಕ್ ಆತ್ಮವಿಶ್ವಾಸದಿಂದ, ಆಗಲೂ ನನ್ನ ಬಳಿ ಒಂದು ಯೋಜನೆ ಇದೆ. ಅವರ ವಯಸ್ಸು ಹೆಚ್ಚು ಇರುವುದನ್ನು ನಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳಬಹುದು. ಅವರು ಏನಾದರೂ ಹಕ್ಕು ಮಂಡಿಸಿದರೆ ಅವರ ಹೆಸರನ್ನು ಬಳಸಿಕೊಂಡು ಯಾರು ನಕಲಿ ವ್ಯಕ್ತಿ ತಿರುಗಾಡುತ್ತಿದ್ದಾರೆ ಎಂದು ನಾನು ಹೇಳುತ್ತೇನೆ. ಇದು ಹಳೆಯ ತಂತ್ರ, ಕೆಲಸ ಮಾಡುತ್ತದೆ ಎಂದು ಹೇಳಿದನು. ಪ್ರೀತಿಕಾ ಮೌನವಾಗಿ ನಿಂತುಕೊಂಡಳು. ಸರ್ಗೆ ಇರುವ ಆತ್ಮವಿಶ್ವಾಸವು ಅನೇಕ ಬಾರಿ ಅಹಂಕಾರದ ಗಡಿಗಳನ್ನು ದಾಟಿಬಿಡುತ್ತದೆ ಎಂಬುದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ಅದೇ ಸಮಯದಲ್ಲಿ ನಾನಿ ಹೊರಗೆ ನಿಂತು ಎಲ್ಲ ಮಾತುಗಳನ್ನು ಕೇಳುತ್ತಿದ್ದನು. ಅವನು ಒಳಗೆ ಹೋಗಿರಲಿಲ್ಲ, ಆದರೆ ಬಾಗಿಲಿನ ಅಂಚಿನಿಂದ ಪ್ರತಿಯೊಂದು ಪದವು ಅವನ ಕಿವಿಗೆ ಬೀಳುತ್ತಿತ್ತು. ಅವನೊಳಗೆ ಕೋಪ ಉಕ್ಕಿ ಬರುತ್ತಿತ್ತು. ನಿನ್ನೆ ಕೂಡ ಇವರು ತಪ್ಪು ಮಾಡಿದ್ದಾರೆ, ಇಂದು ಕೂಡ ಅದೇ ತಪ್ಪನ್ನು ಸುಳ್ಳುಗಳಿಂದ ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಅವನು ಯೋಚಿಸಿದ. ಆ ರಾತ್ರಿ ನಾನಿ ಮನೆಗೆ ಹೋಗಲಿಲ್ಲ. ಶೋರೂಮ್ನ ಹಿಂಭಾಗದಲ್ಲಿದ್ದ ಸಣ್ಣ ಕಚೇರಿಯಲ್ಲಿ ಉಳಿದನು. ಕಂಪ್ಯೂಟರ್ ಮುಂದೆ ಕುಳಿತು ಏಲಿಯಸ್ ಗ್ರೂಪ್ನ ವೆಬ್ಸೈಟ್ ತೆರೆದು ಅಲ್ಲಿನ ಕಾಂಟ್ಯಾಕ್ಟ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವಿಭಾಗಕ್ಕೆ ಹೋಗಿ ಒಂದು ಇಮೇಲ್ ಬರೆದನು. ವಿಷಯ ಸಬ್ಜೆಕ್ಟ್ನಲ್ಲಿ ಶ್ರೀ ಎಸ್ ಶೇಖಾವತ್ ಅವರು ಇಂಪೀರಿಯಲ್ ಮೋಟಾರ್ಸ್ಗೆ ಭೇಟಿ ನೀಡಿದ ವಿಷಯ ಕುರಿತು ಎಂದು ಬರೆದನು. ಆ ಇಮೇಲ್ನಲ್ಲಿ ನಾನಿ ಸ್ಪಷ್ಟವಾಗಿ ಹೀಗೆ ಬರೆದನು: ಗೌರವಾನ್ವಿತ ಸರ್, ಇಂದು ಒಬ್ಬ ವೃದ್ಧರು ಶೋರೂಮಿಗೆ ಬಂದಿದ್ದರು. ಅವರು ತಮ್ಮನ್ನು ಶ್ರೀ ಶೇಖಾವತ್ ಎಂದು ಪರಿಚಯಿಸಿಕೊಂಡರು. ಆದರೆ ಸಿಬ್ಬಂದಿಯವರೊಂದಿಗೆ ಅನುಚಿತವಾಗಿ ವರ್ತಿಸಿದರು. ಅವರನ್ನು ಬಹುತೇಕ ಶೋರೂಮ್ನಿಂದ ಹೊರಗೆ ಕಳುಹಿಸುವ ಪರಿಸ್ಥಿತಿ ಉಂಟಾಯಿತು. ನಿಜವಾದ ವಿಷಯ ನಿಮಗೆ ತಿಳಿಯಬೇಕೆಂಬ ಉದ್ದೇಶದಿಂದಲೇ ನಾನು ಈ ಇಮೇಲ್ ಬರೆಯುತ್ತಿದ್ದೇನೆ. ಕೊನೆಯಲ್ಲಿ ತನ್ನ ಹೆಸರನ್ನು ನಾನಿ ತಿವಾರಿ, ಜೂನಿಯರ್ ಸೇಲ್ ಎಕ್ಸಿಕ್ಯೂಟಿವ್ ಎಂದು ಉಲ್ಲೇಖಿಸಿದನು. ನಾನಿ ಆ ಇಮೇಲನ್ನು ಕಳುಹಿಸಿದನು. ಅವನ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿದ್ದರೂ ಅವನ ಮನಸ್ಸು ಮಾತ್ರ ಹಗುರವಾದ ಅನುಭವವನ್ನು ನೀಡಿತು. ಮರುದಿನ ಬೆಳಿಗ್ಗೆ 11 ಗಂಟೆಗೆ ಅದೇ ವೃದ್ಧರು ಮತ್ತೆ ಶೋರೂಮ್ನ ಗೇಟ್ ಬಳಿ ಬಂದರು. ಆದರೆ ಈ ಬಾರಿ ಅವರು ಒಬ್ಬರೇ ಇರಲಿಲ್ಲ. ಅವರ ಹಿಂದೆ 4 ಕಾರುಗಳು ಬಂದು ನಿಂತವು. ಕಪ್ಪು ಸೂಟ್ ಧರಿಸಿದ್ದ ಕೆಲ ಅಧಿಕಾರಿಗಳು ಆ ಕಾರುಗಳಿಂದ ಇಳಿದರು. ಅದನ್ನು ಕೂಡ ಕಂಡ ಗಾರ್ಡ್ ಕ್ಷಣಾರ್ಧದಲ್ಲೇ ಬೆಚ್ಚಿಬಿದ್ದನು. ಪ್ರೀತಿಕಾ ಮತ್ತು ರಾಜೇಶ್ ಅವರ ಮುಖಗಳ ಬಣ್ಣವೇ ಹಾರಿಹೋಯಿತು. ನಿನ್ನೆವರೆಗೆ ಗರ್ವದಿಂದ ಮಿನುಗುತ್ತಿದ್ದ ಅಭಿಷೇಕ್ ಮೆಹ್ರಾ ಅವರ ನಗು ಈಗ ಮಾಯವಾಗಿತ್ತು. ಅವರ ತುಟಿಗಳು ಒಣಗಿದಂತೆಯೇ ಕಾಣಿಸುತ್ತಿದ್ದವು. ವೃದ್ಧರು ನೇರವಾಗಿ ಒಳಗೆ ಬಂದು ಶ್ರೀ ಅಭಿಷೇಕ್ ಮೆಹ್ರಾ ಎಲ್ಲಿದ್ದಾರೆ ಎಂದು ಕೇಳಿದರು. ಈ ಬಾರಿ ಅವರ ಧ್ವನಿಯಲ್ಲಿ ಯಾವುದೇ ಮೃದುತ್ವ ಇರಲಿಲ್ಲ. ಅದು ಆದೇಶಗಳಿಂದ ತುಂಬಿದ ಗಂಭೀರ ಸ್ವರವಾಗಿತ್ತು. ಇಡೀ ಶೋರೂಮ್ ನಿಶ್ಶಬ್ದವಾಯಿತು. ಗಾಜಿನ ಗೋಡೆಗಳ ನಡುವೆ ಅವರ ಹೆಜ್ಜೆಗಳ ಶಬ್ದ ಮಾತ್ರ ಪ್ರತಿಧ್ವನಿಸುತ್ತಿತ್ತು. ಅಭಿಷೇಕ್ ನಿಧಾನವಾಗಿ ತನ್ನ ಕ್ಯಾಬಿನಿಂದ ಹೊರಗೆ ಬಂದನು. ಮುಖದ ಮೇಲೆ ಕೃತಕ ನಗುವನ್ನು ಅಂಟಿಸಿಕೊಂಡು ನಮಸ್ತೆ ಸರ್ ಎಂದು ಆತುರದಿಂದ ಕೈ ಮುಗಿದನು. ನಿನ್ನೆ ನಡೆದದ್ದು ಕೇವಲ ಒಂದು ತಪ್ಪು ತಿಳುವಳಿಕೆ ಮಾತ್ರ ಸರ್, ಸಿಬ್ಬಂದಿ ಎಂದು ಹೇಳಲು ಆರಂಭಿಸುತ್ತಿದ್ದಾಗ ಶೇಖಾವತ್ ಕೈ ಎತ್ತಿ ಅವನನ್ನು ನಿಲ್ಲಿಸಿದ. ಅವರ ಕಣ್ಣಿನಲ್ಲಿ ತಂಪಾದ ಗಂಭೀರತೆ ಕಾಣಿಸುತ್ತಿತ್ತು. ತಪ್ಪು ಕೇವಲ ಸಿಬ್ಬಂದಿಯದಲ್ಲ ಮೆಹ್ರಾರವರೇ, ತಪ್ಪು ನಿಮ್ಮ ಸ್ವಭಾವದಲ್ಲಿದೆ ಎಂದು ಅವರು ಗಂಭೀರವಾಗಿ ಹೇಳಿದರು. ಅಭಿಷೇಕ್ ಒಮ್ಮೆಲೆ ತಡಬಡಿದನು. ಸರ್, ನಾನು ಪ್ರಮಾಣ ಮಾಡಿ ಹೇಳುತ್ತೇನೆ ಎಂದು ಹೇಳಲು ಮುಂದಾದಾಗ, ಪ್ರಮಾಣಗಳ ಮಾತು ನಂತರ ಹೇಳಿ ಎಂದು ಶೇಖಾವತ್ ಗಂಭೀರವಾಗಿ ಮಧ್ಯದಲ್ಲೇ ಅವರ ಧ್ವನಿ ಇನ್ನಷ್ಟು ಆಳದಂತಾಯಿತು. ಒಬ್ಬ ವ್ಯಕ್ತಿ ಸಾಮಾನ್ಯ ಉಡುಪಿನಲ್ಲಿ ಬಂದರೆ ನೀವು ಅವನನ್ನು ಗ್ರಾಹಕರಾಗಿ ಪರಿಗಣಿಸುತ್ತೀರಾ ಎಂದು ಅವರು ನೇರವಾಗಿ ಪ್ರಶ್ನಿಸಿದರು. ಆ ಮೂಲೆಯಲ್ಲಿ ಪ್ರೀತಿಕಾ ಮತ್ತು ರಾಜೇಶ್ ನಿಂತಿದ್ದರು. ನಡೆಯುತ್ತಿದ್ದ ಎಲ್ಲವನ್ನು ಕೇಳುತ್ತಾ ಪ್ರೀತಿಕಾಳ ಕಂಠದ ಬಳಿ ಬೆವರು ಕಾಣಿಸತೊಡಗಿತು. ಅವಳೊಳಗಿನ ಭಯ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಶೇಖಾವತ್ ಮುಂದೆ ನಡೆದು ಬಂದು ಶೋರೂಮ್ ಮಧ್ಯದಲ್ಲಿ ನಿಂತರು. ಅವರು 4 ಕಡೆಗಳಿಗೂ ಒಮ್ಮೆ ದೃಷ್ಟಿ ಹರಿಸಿದರು.
ಪ್ರತಿಯೊಬ್ಬ ಉದ್ಯೋಗಿಯೂ ತಲೆ ತಗ್ಗಿಸಿ ನಿಂತಿದ್ದನು. ಇದೇ ಆ ಶೋರೂಮ್ ನಾನು 20 ವರ್ಷಗಳ ಹಿಂದೆ ಆರಂಭಿಸಿದ್ದದ್ದು ಎಂದು ಅವರು ಹೇಳಿದರು. ಆ ಸಮಯದಲ್ಲಿ ಇಲ್ಲಿ ಕೇವಲ 2 ಕಾರುಗಳು ಮತ್ತು 5 ಉದ್ಯೋಗಿಗಳು ಮಾತ್ರ ಇದ್ದರು. ಯಾವುದೇ ಪರಿಸ್ಥಿತಿಯಲ್ಲಿ ಗ್ರಾಹಕ ಬಂದರೂ ಅವನಿಗೆ ಗೌರವ ಸಿಗಬೇಕು ಎಂಬ ಒಂದು ಕನಸನ್ನು ನಾವು ಕಂಡಿದ್ದೆವು ಎಂದು ಹೇಳಿ ಅವರು ಕ್ಷಣಕಾಲ ನಿಂತರು. ನಂತರ ಅಭಿಷೇಕ್ ಕಡೆಗೆ ನೋಡಿ, ಆದರೆ ಈಗ ಇಲ್ಲಿ ಮಾರಾಟವಾಗುತ್ತಿರುವುದು ಕಾರುಗಳಲ್ಲ, ಅಹಂಕಾರ ಮಾತ್ರ ಎಂದು ಗಂಭೀರವಾಗಿ ಹೇಳಿದರು. ಅಭಿಷೇಕ್ ಕಂಠ ನಡುಗತೊಡಗಿತು. ಸರ್, ದಯವಿಟ್ಟು ನಮಗೊಂದು ಅವಕಾಶ ನೀಡಿ. ನಿನ್ನೆ ದಿನ ನಿಜವಾಗಿಯೂ ತುಂಬ ಕೆಟ್ಟದ್ದಾಗಿತ್ತು ಎಂದು ಅವನು ಬೇಡಿಕೊಂಡನು. ಶೇಖಾವತ್ ಶಾಂತವಾಗಿಯೇ ಆದರೆ ದೃಢವಾಗಿ, ಹೌದು, ಆದರೆ ಕೆಟ್ಟ ದಿನಗಳು ಮನುಷ್ಯನ ನಿಜವಾದ ಸ್ವಭಾವವನ್ನು ಗುರುತಿಸುವ ಕೆಲಸ ಮಾಡುತ್ತವೆ. ನಿನ್ನೆ ನಾನು ನಿನ್ನನ್ನು ನಿಜವಾಗಿಯೂ ಗುರುತಿಸಿದ್ದೇನೆ ಎಂದು ಹೇಳಿದರು. ಅಷ್ಟರಲ್ಲಿ ಅವರ ಜೊತೆ ಬಂದಿದ್ದ ಒಬ್ಬ ಅಧಿಕಾರಿ ಒಂದು ಫೈಲನ್ನು ಮೇಜಿನ ಮೇಲೆ ಇಟ್ಟು, ಸರ್, ನಿನ್ನೆ ನಡೆದ ಸಂಪೂರ್ಣ ಘಟನೆಯ ವಿವರ ಇದರಲ್ಲಿದೆ ಎಂದು ಹೇಳಿದರು. ನಾವು CCTV ದೃಶ್ಯಾವಳಿಗಳನ್ನು ಪರಿಶೀಲಿಸಿದ್ದೇವೆ, ಎಲ್ಲವೂ ದಾಖಲಾಗಿವೆ ಎಂದು ಅಧಿಕಾರಿ ಹೇಳಿದರು. ಅದನ್ನು ಕೇಳುತ್ತಿದ್ದಂತೆಯೇ ಅಭಿಷೇಕನ ಮುಖ ಸಂಪೂರ್ಣವಾಗಿ ಬಾಡಿ ಹೋಯಿತು. ಪ್ರೀತಿಕಾಳ ಉಸಿರೇ ಕ್ಷಣಕಾಲ ನಿಂತಂತಾಯಿತು. ಶೇಖಾವತ್ ಗಟ್ಟಿಯಾಗಿ ಹೇಳಿದರು, ನಾನು ಆ ವಿಡಿಯೋ ನೋಡಿದ್ದೇನೆ. ನೀವು ನಕ್ಕಿರಿ, ಹೀಯಾಳಿಸಿದಿರಿ. ಒಬ್ಬ ವೃದ್ಧ ಗ್ರಾಹಕರಿಗೆ ಕುಳಿತುಕೊಳ್ಳಲು ಕೂಡ ಅವಕಾಶ ನೀಡಲಿಲ್ಲ. ಇದೇನಾ ನಿಮ್ಮ ಬ್ರ್ಯಾಂಡ್ನ ಮೌಲ್ಯ? ಅಭಿಷೇಕ್ ತಲೆ ತಗ್ಗಿಸಿದನು. ಸರ್, ತಪ್ಪು ನನ್ನದೇ ಎಂದು ಹೇಳಲು ಮುಂದಾದಾಗ ಶೇಖಾವತ್ ಮಧ್ಯದಲ್ಲಿ ತಡೆದು, ಇಲ್ಲ, ಈಗ ತಪ್ಪನ್ನು ಒಪ್ಪಿಕೊಳ್ಳುವ ಸಮಯವಲ್ಲ ಎಂದು ಹೇಳಿದರು. ಅವರ ಧ್ವನಿ ಇನ್ನಷ್ಟು ಕಠಿಣವಾಯಿತು. ಈಗ ಉತ್ತರ ನೀಡಬೇಕಾದ ಸಮಯ ಬಂದಿದೆ ಎಂದು ಹೇಳಿ ಹಿಂದೆ ನಿಂತಿದ್ದ ನಾನಿಯ ಕಡೆಗೆ ಕೈ ಬೀಸಿ, ಬಾ ಮಗನೇ ಎಂದು ಕರೆದರು. ನಾನಿ ಒಮ್ಮೆಲೆ ಆಶ್ಚರ್ಯಗೊಂಡನು. ನಿಧಾನವಾಗಿ ಮುಂದೆ ಹೆಜ್ಜೆ ಇಟ್ಟನು. ಶೇಖಾವತ್ ನಗುತ್ತಾ, ಇದೇ ಆ ಯುವಕನು. ನನ್ನನ್ನು ಸುಳ್ಳಿನಿಂದಲ್ಲ, ಸತ್ಯದೊಂದಿಗೆ ಸಂಪರ್ಕಿಸಿದವನು. ನನ್ನ ಅವಮಾನವನ್ನು ಮರೆಮಾಚಲು ಪ್ರಯತ್ನಿಸಲಿಲ್ಲ, ನನಗೆ ನಿಜವನ್ನು ಹೇಳಿದವನು ಎಂದು ಹೇಳಿದರು. ಇದನ್ನು ಕೇಳಿ ಸಂಪೂರ್ಣ ಸಿಬ್ಬಂದಿ ಆಶ್ಚರ್ಯದಿಂದ ಮೌನವಾಗಿ ನಿಂತರು. ಪ್ರೀತಿಕಾ ನಿಧಾನವಾಗಿ ಗುಸುಗುಸು ಮಾತನಾಡುತ್ತಾ, ಆ ಇಮೇಲನ್ನು ನೀನೇ ಕಳುಹಿಸಿದ್ದ ಎಂದು ಹೇಳಿದಳು. ಶೇಖಾವತ್ ಅಭಿಷೇಕ್ ಕಡೆ ನೋಡಿ, ತಿಳಿದಿದೆಯಾ ಮೆಹ್ರಾ, ನಿಮ್ಮ ಶೋರೂಮ್ನಲ್ಲಿ ಅತಿ ಕೆಳಮಟ್ಟದ ಸ್ಥಾನದಲ್ಲಿ ಕುಳಿತಿದ್ದ ವ್ಯಕ್ತಿಯೇ ಕೊನೆಯಲ್ಲಿ ಅತಿ ಮೇಲಿನ ಸ್ಥಾನಕ್ಕೆ ಬಂದಿದ್ದಾನೆ ಎಂದು ಹೇಳಿದರು. ನಂತರ ಅವರು ಫೈಲ್ ತೆರೆದು, ಇಂದಿನಿಂದ ಇಂಪೀರಿಯಲ್ ಮೋಟಾರ್ಸ್ನ ನಿರ್ವಹಣಾ ರಚನೆಯನ್ನು ಬದಲಾಯಿಸುತ್ತಿದ್ದೇವೆ ಎಂದು ಘೋಷಿಸಿದರು. ಆ ಬಳಿಕ ಅವರು, ಅಭಿಷೇಕ್ ಮೆಹ್ರಾ, ತಕ್ಷಣದಿಂದಲೇ ನೀವು ಅಮಾನತುಗೊಂಡಿದ್ದೀರಿ ಎಂದು ಹೇಳಿದರು. ಅಭಿಷೇಕ್ ಒಮ್ಮೆಲೆ ಶಾಕ್ಗೆ ಒಳಗಾದನು. ಸರ್, ದಯವಿಟ್ಟು, ನನಗೆ ಕುಟುಂಬ ಇದೆ, ನನ್ನ ವೃತ್ತಿ ಜೀವನ ಇದೆ ಎಂದು ಬೇಡಿಕೊಂಡನು. ಆಗ ಶೇಖಾವತ್ ಶಾಂತ ಸ್ವರದಲ್ಲಿ, ನಿನ್ನ ವೃತ್ತಿ ಜೀವನ ಮುಗಿಯುವುದಿಲ್ಲ, ಆದರೆ ಈಗ ನಿಜವಾದ ಕೆಲಸ ಎಂದರೇನು ಎಂಬುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಇಂದಿನಿಂದ ಮುಂದಿನ 6 ತಿಂಗಳು ನೀನು ಸರ್ವಿಸ್ ಸೆಕ್ಷನ್ನಲ್ಲಿ ಕೆಲಸ ಮಾಡುತ್ತೀಯ, ಕಾರುಗಳ ಮೇಲಿರುವ ಧೂಳನ್ನು ತೂಗುತ್ತೀಯ, ಗ್ರಾಹಕರಿಗೆ ಚಹಾ ತಂದುಕೊಡ್ತೀಯ, ನಿಜವಾದ ಗೌರವ ಎಂದರೇನು ಎಂಬುದನ್ನು ಕಲಿಯುತ್ತೀಯ ಎಂದು ಅವರು ಸ್ಪಷ್ಟವಾಗಿ ಹೇಳಿದರು. ಪ್ರೀತಿಕಾಳ ಕಣ್ಣಿನಲ್ಲಿ ನೀರು ತುಂಬಿತ್ತು. ಶೇಖಾವತ್ ಅವಳ ಕಡೆ ನೋಡುತ್ತಾ, ಮಿಸ್ ಪ್ರೀತಿಕಾ, ನಿಮಗೆ ಇನ್ನೊಂದು ಅವಕಾಶ ನೀಡುತ್ತಿದ್ದೇವೆ ಎಂದು ಹೇಳಿದರು. ಆದರೆ ಇದನ್ನು ನೆನಪಿಟ್ಟುಕೊಳ್ಳಿ, ಮುಂದಿನ ಸಲ ಯಾವುದೇ ಗ್ರಾಹಕರನ್ನು ಅವರ ಉಡುಪಿನ ಆಧಾರದ ಮೇಲೆ ಅಂದಾಜು ಮಾಡಿದರೆ ನೀವಿಲ್ಲಿರಲ್ಲ ಎಂದು ಅವರು ಗಟ್ಟಿಯಾಗಿ ಹೇಳಿದರು. ಪ್ರೀತಿಕಾ ತಲೆ ತಗ್ಗಿಸಿ ವಿನಯದಿಂದ, ಕ್ಷಮಿಸಿ ಸರ್, ನನಗೆ ಅರ್ಥವಾಗಿದೆ ಎಂದು ಹೇಳಿದಳು. ಅದರ ನಂತರ ಶೇಖಾವತ್ ನಾನಿಯ ಕಡೆ ತಿರುಗಿ, ನಾನಿ, ನೀನು ಸತ್ಯಕ್ಕಾಗಿ ಬೆಲೆ ಕಟ್ಟಿಲ್ಲ, ನೀನು ಸತ್ಯಕ್ಕೆ ಮೌಲ್ಯವನ್ನು ಗಳಿಸಿದ್ದೀಯ. ಇಂದಿನಿಂದ ನೀನೇ ಈ ಶೋರೂಮ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಎಂದು ಘೋಷಿಸಿದರು. ನಾನಿಯ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಸರ್, ನಾನು ಹೊಸವನಲ್ಲವೇ ಎಂದು ಅವನು ಕೇಳಿದ. ಅದಕ್ಕೆ ಶೇಖಾವತ್ ನಗುತ್ತಾ, ಹೌದು, ಆದರೆ ನಿನ್ನ ಬಳಿ ಇಲ್ಲಿ ಯಾರಲ್ಲೂ ಇಲ್ಲದ ಒಂದು ಮಹತ್ತರವಾದ ಗುಣ ಇದೆ, ಮಾನವೀಯತೆ ಇದೆ ಎಂದು ಹೇಳಿದರು. ಪ್ರೀತಿಕಾ ನಿಧಾನವಾಗಿ ಗಂಟಲು ಸರಿ ಮಾಡಿಕೊಳ್ಳುತ್ತಾ, ನಾನಿ, ನೀನು ಮಾಡಿದ ಕೆಲಸವನ್ನು ಇಲ್ಲಿ ಯಾರೂ ಮಾಡಲಾರರು ಎಂದು ಹೇಳಿದಳು.
ಅದಕ್ಕೆ ನಾನು ಶಾಂತವಾಗಿ ನನಗೆ ಸರಿಯೇ ಎಂದು ಅನಿಸಿದ್ದನ್ನೇ ನಾನು ಮಾಡಿದೆ ಎಂದು ಉತ್ತರಿಸಿದನು. ಮೆಹ್ರಾ, ಇದನ್ನು ನೆನ್ಪಿಟ್ಕೋ, ಬ್ರಾಂಡ್ನ ನಿಜವಾದ ಮೌಲ್ಯ ಕಾರುಗಳಲ್ಲಿ ಇರೋದಿಲ್ಲ, ಅದನ್ನು ಗೌರವದಿಂದ ಸ್ಪರ್ಶಿಸುವ ಕೈಗಳಲ್ಲಿ ಇರುತ್ತದೆ ಎಂದು ಹೇಳಿದರು. ಅದಾದ ನಂತರ ಅವರು ತಮ್ಮ ಕೈಕೋಲನ್ನು ಎತ್ತಿಕೊಂಡು ಬಾಗಿಲಿನ ಕಡೆ ನಡೆದು ಹೋದರು. ಅವರ ಪ್ರತಿಯೊಂದು ಹೆಜ್ಜೆಯು ಶೋರೂಮ್ನ ನೆಲದ ಮೇಲೆ ಪ್ರತಿಧ್ವನಿಸುತ್ತಿತ್ತು. ಆ ಪ್ರತಿಧ್ವನಿ ಪ್ರತಿ ಸಾರಿ ಹೀಗೆ ಹೇಳುತ್ತಿರುವಂತೆ ಅನಿಸಿತು: ಮಾನವೀಯತೆ ಎಂಬ ಕಾರು ಯಾವಾಗಲೂ ಎಲ್ಲರಿಗಿಂತ ಮುಂದೆ ಸಾಗುತ್ತದೆ. 3 ವಾರಗಳು ಕಳೆದು ಹೋದವು. ಶೋರೂಮ್ನ ವಾತಾವರಣ ಈಗ ಹಿಂದಿನಂತಿರಲಿಲ್ಲ. ಪ್ರತಿಯೊಬ್ಬರೂ ಸುಧಾರಿಸಿಕೊಂಡಿದ್ರು. ಈಗ ಇಂಪೀರಿಯಲ್ ಮೋಟಾರ್ಸ್ ಬೋರ್ಡ್ ಇನ್ನೂ ಹೆಚ್ಚು ಹೊಳೆಯುತ್ತಿತ್ತು. ಆದರೆ ಈಗ ಆ ಹೊಳಪು ಕೇವಲ ಕಾರುಗಳ ಕಾರಣದಿಂದ ಮಾತ್ರವಲ್ಲ, ನಾನಿಯ ಪ್ರಾಮಾಣಿಕತೆ ಮತ್ತು ನೈತಿಕತೆಯ ಕಾರಣದಿಂದಲೂ ಆಗಿತ್ತು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್, ಕಾಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್.